ಹೊಸಕೋಟೆ ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯನ್ನ ಶಾಸಕ ಶರತ್ ಬಚ್ಚೇಗೌಡರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಈ ಒಂದು ಸಭೆಯಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಆಗಮಿಸಿ ತಮ್ಮ ತಮ್ಮ ಇಲಾಖೆ ವ್ಯಾಪ್ತಿಯಲ್ಲಿ ಮಾಡಿರುವಂತಹ ಸಾಧನೆಗಳ ಬಗ್ಗೆ ಶಾಸಕ ಶರತ್ ಬಚ್ಚೇಗೌಡರ ಗಮನಕ್ಕೆ ತಂದರು. ಶಾಸಕ ಶರತ್ ಬಚ್ಚೇಗೌಡರು ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡ್ತಾ, ಸರ್ಕಾರದ ವಿವಿಧ ಇಲಾಖೆಗಳ ಅಧಿಕಾರಿಗಳು 4-5 ತಿಂಗಳುಗಳಲ್ಲಿ ತಮ್ಮ ಇಲಾಖೆ ವ್ಯಾಪ್ತಿಯಲ್ಲಿ ಉತ್ತಮ ಕೆಲಸವನ್ನ ಮಾಡಿದ್ದಾರೆ. ಕೆಲವೊಂದಿಷ್ಟು ಇಲಾಖೆಗಳು ನಿರೀಕ್ಷೆ ಮಾಡಿದಷ್ಟು ಸಾಧನೆ ಮಾಡದೆ ತಮ್ಮ ಗುರಿ ತಲುಪುವಲ್ಲಿ ವಿಫಲರಾಗಿದ್ದಾರೆ. ಆ ಇಲಾಖೆಗಳ ಪ್ರತ್ಯೇಕ ಸಭೆ ನಡೆಸಿ ಗುರಿ ಸಾಧನೆ ಬಗ್ಗೆ ಕ್ರಿಯಾ ಯೋಜನೆ ಸಿದ್ಧಪಡಿಸಿ ಗುರಿ ತಲುಪುವ ಕೆಲಸ ಮಾಡಲಿದ್ದೇವೆ. ಪ್ರಮುಖವಾಗಿ ಪೋಡಿ ಅಭಿಯಾನದಲ್ಲಿ 300 ಬ್ಲಾಕ್ಗಳಲ್ಲಿ ಪೋಡಿ ಮಾಡಿ ಹಕ್ಕುಪತ್ರವನ್ನ ಫಲಾನುಭವಿಗಳಿಗೆ ನೀಡಿದ್ದೇವೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಫಲಾನುಭವಿಗಳಿಗೆ ಪೋಡಿ ಮಾಡಿ ಹಕ್ಕುಪತ್ರ ನೀಡಬೇಕಿದೆ. ಈಗಾಗಲೇ ಪೋಡಿಯಲ್ಲಿ ರಾಜ್ಯದಲ್ಲಿಯೇ ಹೊಸಕೋಟೆ ತಾಲೂಕು ಪ್ರಥಮ ಸ್ಥಾನ ಪಡೆದುಕೊಂಡಿದೆ. ಅದೇ ರೀತಿ ಎಲ್ಲಾ ಇಲಾಖೆಗಳ ಸೌಲಭ್ಯಗಳ ವಿತರಣೆಯಲ್ಲಿ ಸಹ ಪ್ರಥಮ ಸ್ಥಾನ ಪಡೆದುಕೊಳ್ಳಬೇಕಿದೆ ಎಂದು ಇಲಾಖೆ ಅಧಿಕಾರಿಗಳಿಗೆ ಶಾಸಕ ಶರತ್ ಬಚ್ಚೇಗೌಡರು ಸೂಚನೆಯನ್ನ ನೀಡಿದರು. ಇನ್ನು ಈ ಒಂದು ಸಭೆಯಲ್ಲಿ ತಹಸೀಲ್ದಾರ್ ಸೋಮಶೇಖರ್, ಡಿವೈಎಸ್ಪಿ ಮಲ್ಲೇಶ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮುನಿಯಪ್ಪ, ನಗರಸಭೆ ಪೌರಾಯುಕ್ತ ನೀಲಲೋಚನ ಪ್ರಭು, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಎಚ್.ಜೆ. ಬಚ್ಚೇಗೌಡ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಒಂದು ಪ್ರಗತಿ ಸಭೆ ಇವತ್ತು ಏನು ನಾವು ತಾಲೂಕಲ್ಲಿ ನಡೆಸ್ಕೊಂಡಿದ್ದೀವಿ. ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಯಿಂದ ಕೂಡ ನಮ್ಮ ಸಿಬ್ಬಂದಿ ವರ್ಗದವರು ಬಂದು ಕಳೆದ ಒಂದು 3-4 ತಿಂಗಳಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳು, ಮುಂದಿನ ವರ್ಷದ ಗುರಿಗಳನ್ನ ಇವತ್ತು ಎಲ್ಲ ಕಡೆ ಇಟ್ಕೊಟ್ಟೋಗಿದ್ದಾರೆ. ಮೊದಲನೇದಾದ್ರು ಸಂತೋಷ ಏನಂತಂದ್ರೆ, ಅಥವಾ ನಮ್ಗೆ ನೆಮ್ಮದಿ ತರಂಥದ್ದು, ಖುಷಿ ತರಂದ್ರೆ, ಪ್ರತಿಯೊಂದು ಇಲಾಖೆಯಲ್ಲಿ ಕೂಡ ಒಳ್ಳೆ ರೀತಿಯಾದಂತಹ ಸಾಧನೆ ಆಗಿದೆ. ಒಳ್ಳೆ ರೀತಿಯಾದಂತಹ ಕೆಲಸಗಳನ್ನ ಈಗಾಗಲೇ ನಮ್ಮ ಅಧಿಕಾರಿ ವರ್ಗದವರು ಎಲ್ಲರೂ ಕೂಡ ಕಲ್ಪಿಸ್ಕೊಟ್ಟಿದ್ದಾರೆ. ಅವರಿಗೆ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಕೋರ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಸಮಾಜದ, ತಾಲೂಕಿನ ಕಟ್ಟ ಕಡೆ ಪ್ರಜೆಗೆ ಸರ್ಕಾರದ ಯೋಜನೆಗಳನ್ನ ತಲುಪಿಸಂತ ಕೆಲಸನ ತಾವೆಲ್ಲರೂ ಕೂಡ ಮಾಡಿಕೊಡ್ಬೇಕು ಅಂತ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಮನವಿ ಮಾಡ್ತಾ, ಕೆಲವೊಂದು 2-3 ಇಲಾಖೆಗಳಲ್ಲಿ ನಾವು ನಿರೀಕ್ಷೆ ಮಾಡಿದಂಥ ಸಾಧನೆನ ನಾವು ಸಾಧಿಸಿಲ್ಲ. ಆ ಇಲಾಖೆಗಳಲ್ಲಿ ಪ್ರತ್ಯೇಕವಾದಂಥ ಮೀಟಿಂಗ್ನ ನಾವು ತಗೊಂಡು ಅವ್ರಿಗೆ ನಾವು ಕೊಟ್ಟಂಥ ಗುರಿಗಳನ್ನ ಯಾವ ಥರ ಸಾಧನೆ ಮಾಡಬೇಕು ಅಂತದ್ರ ಬಗ್ಗೆ ನಾವು ಕ್ರಿಯಾ ಯೋಜನೆಗಳನ್ನ ಮತ್ತು ಆ್ಯಕ್ಷನ್ ಪ್ಲಾನ್ಗಳನ್ನ ನಾವು ತಯಾರು ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡೋಂಥ ಕೆಲಸನೂ ಕೂಡ ನಾವು ಮಾಡಬೇಕಾಗುತ್ತೆ. ಮುಂದಿನ ಬರುವಂಥ ದಿನಗಳಲ್ಲಿ ಕೆಲವೊಂದು ದೊಡ್ಡ ಅಭಿವೃದ್ಧಿಗಳೇನಂತಂದರೆ, ವಿಶೇಷವಾಗಿ ನಾವು ಪೋಡಿ ಆಂದೋಲನ ಅಂತ ಏನು ಪ್ರಾರಂಭ ಮಾಡಿದ್ದೀವಿ, ಅದರಲ್ಲಿ ಸುಮಾರು ನಾವೊಂದು ಈಗಾಗಲೇ 300 ಬ್ಲಾಕ್ವರೆಗೂ ಕೂಡ ರೈತರಿಗೆ ಅವರ ಹಕ್ಕುಪತ್ರಗಳನ್ನ ಕೋಡ್ ಮಾಡಿ ಖಾತೆ ಪಾಣಿಗಳನ್ನ ಕೊಟ್ಟಿದ್ದೀವಿ, ವರ್ಗಾವಣೆ ಮಾಡಿಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ 300ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಅವರ ಬ್ಲಾಕ್ಗಳನ್ನ ವಿತರಣೆ ಮಾಡೋಂಥ ಒಂದು ಕಾಮಗಾರಿನ ನಾವು ಇವತ್ತು ಕೆಲಸ ನಾವು ಇವತ್ತು ಮಾಡಬೇಕಾಗಿದೆ. ಶೀಘ್ರದಲ್ಲೇ ಒಂದೆರಡು ವಾರದೊಳಗಡೆ 2 ವಾರದೊಳಗಡೆ ಇದನ್ನ ನಮ್ಮ ತಹಶೀಲ್ದಾರ್ ಅವರು, ADL ಅವರ ನೇತೃತ್ವದಲ್ಲಿ ಈ ಕೆಲಸನ ಮಾಡಿಕೊಟ್ಟು, ಈಗಾಗಲೇ ರಾಜ್ಯದಲ್ಲಿ ಪೋಡಿಗಳಾಗಿರ್ತಕ್ಕಂಥ ಹೊಸ ಬ್ಲಾಕ್ ಆಗಿರ್ತಕ್ಕಂಥದ್ರಲ್ಲಿ ಅಗ್ರಸ್ಥಾನದಲ್ಲಿ, ಮೊದಲನೇ ಸ್ಥಾನದಲ್ಲಿ ನಿಂತಿರ್ತಕ್ಕಂಥ ತಾಲೂಕು ನಮ್ಮ ಹೊಸಕೋಟೆ ತಾಲೂಕು ಅಂತೇಳಿ ನಾವು ಹೆಮ್ಮೆಯಿಂದ ಅದೇ ರೀತಿಯಲ್ಲಿ ಕಾರ್ಮಿಕರಾಗಿರ್ಬೋದು, ರೈತರಾಗಿರ್ಬೋದು, ಬೇರೆ ಬೇರೆ ಕಡೆ ಕೆಲಸ ಮಾಡೋಂಥವ್ರಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಕಲಿಸಬೇಕಾದಂಥ ವೈಯಕ್ತಿಕವಾದಂಥ ಸವಲತ್ತುಗಳ ಒಂದು ಸಮಾವೇಶನ ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ನಾವು ಹಮ್ಮಿಕೊಂಡು ತಾಲೂಕು ಪಂಚಾಯತಿ ಕಡೆಯಿಂದ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ, ಕಾರ್ಮಿಕ ಇಲಾಖೆ, ಮೀನುಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ, ಈ ರೀತಿಯಾಗಿ ಬೇರೆ ಬೇರೆ ಇಲಾಖೆಗಳಿಂದ ವೈಯಕ್ತಿಕವಾದಂಥ ಸವಲತ್ತುಗಳನ್ನ ಒದಗಿಸ್ಕೊಡುವಂಥ ಕೆಲಸನ ಕೂಡ ನಾವು ಮಾಡಿಕೊಡ್ತೀವಿ. ಮತ್ತು ದೊಡ್ಡ ಮಟ್ಟದಲ್ಲಿ ನಾವು ತಾಲೂಕಲ್ಲಿ ಏನು ನಾವು ಅಭಿವೃದ್ಧಿನ ನಾವು ಕಾಣ್ತಾ ಇದ್ದೀವಿ, ಮುಂದಿನ ದಿನಗಳಲ್ಲಿ ಇದೇ ಮಟ್ಟದಲ್ಲಿ ನಾವು ಮುಂದುವರ್ಸ್ಕೊಂಡು ಹೋಗೋಂಥ ಕೆಲಸಕ್ಕೆ ಎಲ್ಲರ ಸಹಕಾರ ಈ ಸಂದರ್ಭದಲ್ಲಿ ಇರಲಿ ಅಂತ ಹೇಳಿ, ಸುಮಾರು 2,000ಕ್ಕೂ ಹೆಚ್ಚು 7,500 ಜನರಷ್ಟು ಇವತ್ತು ನೂತನವಾಗಿ ನಮ್ಮ ರೇಷನ್ ಕಾರ್ಡ್ಗೆ, BPL ಕಾರ್ಡ್ಗೆ ಅರ್ಜಿ ಹಾಕಿದ್ದಾರೆ. ಆ ಎಲ್ಲ ಅರ್ಜಿಗಳನ್ನು ಕೂಡ ನಾವು ನೋಡಿಕೊಂಡು ಸಾಧ್ಯವಾದಷ್ಟು ಜನಕ್ಕೆ ಆ ಒಂದು ಕಾರ್ಡ್ನ ತಲುಪಿಸಂಥ ಕೆಲಸನ ಕೂಡ ಮಾಡಿಕೊಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಆಶ್ವಾಸನೆ ಕೊಡ್ತಾ, ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಬೇರೆ ಬೇರೆ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಬಿಲ್ ಕಲೆಕ್ಟರ್ಗಳಾಗಿರ್ಬೋದು, ವಾಟರ್ ಮ್ಯಾನ್ಗಳಾಗಿರ್ಬೋದು, ಡ್ರೈವರ್ಗಳಾಗಿರ್ಬೋದು, ಇವ್ರಿಗೆ ಯಾವ ಥರದಲ್ಲಿ ನಾವು ಪರಿಹಾರ ಒದಗಿಸ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಸರ್ಕಾರದಲ್ಲಿ ಮತ್ತು ಸಚಿವರ ಹತ್ರ ಚರ್ಚೆ ಮಾಡಿ ಅವ್ರಿಗೂ ಕೂಡ ಒಂದು ಪರಿಹಾರ ಒದಗಿಸ್ಕೊಡುವಂಥ ಕೆಲಸನ ಯಾವ ಥರ ಮಾಡಬೇಕು ಅಂತ ನೋಡಿ ಮಾಡಿಕೊಡುವಂಥ ಕೆಲಸ ನಾವು ಮಾಡ್ತೀವಿ.